ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿ ತಾಲೂಕಿನ ಒಂದು ಹೆಮ್ಮೆಯ ಸಂಸ್ಥೆಯಾದಂತಹ ತುಮ್ಕೋಸ್ ಸಂಸ್ಥೆಯ 42ನೇ ಸರ್ವ ಸದಸ್ಯರ ಮಹಾಸಭೆ ಜೂನ್ 29ಕ್ಕೆ ನಡೆಯಲಿದೆ ಅಂತ ಹೇಳ್ಬಿಟ್ಟು ಚನ್ನಗಿರಿ ತುಮ್ಕೋಸ್ನ ಅಧ್ಯಕ್ಷರಾದಂಥ ಎಚ್.ಎಸ್. ಶಿವಕುಮಾರ್ ಹೇಳಿದ್ರು. ಶನಿವಾರ ತುಮ್ಕೋಸ್ನ ಸಭಾಂಗಣದಲ್ಲಿ ಎಚ್.ಎಸ್. ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂತಹ ತುಮ್ಕೋಸ್ ನಿರ್ದೇಶಕರ ಜೊತೆ ಸಾಮಾನ್ಯ ಸಭೆಯ ಪೂರ್ವಭಾವಿ ಸಭೆಯಲ್ಲಿ ಈ ಕುರಿತು ಮಾತನಾಡಿದ್ರು. ಹಾಗೆಯೇ 2027ನೇ ಸಾಲಿಗೆ 25 ಕೋಟಿ ಲಾಭದ ದೃಢ ಸಂಕಲ್ಪವನ್ನು ಮಾಡಿದ್ದು ಆಡಳಿತ ಮಂಡಳಿಯ ನಿರ್ದೇಶಕರು ಮತ್ತು ಸರ್ವ ಸದಸ್ಯರ ಸಹಕಾರದೊಂದಿಗೆ ಗುರಿಯನ್ನು ಮುಟ್ಟುವ ಪ್ರಯತ್ನ ಮಾಡಲಾಗುವುದು ಅಂತ ಸಹ ಹೇಳಿದರು. ಹಾಗೆಯೇ ಈ ಬಾರಿ 15 ಕೋಟಿ 84 ಲಕ್ಷ ರೂಗಳ ನಿವ್ವಳ ಲಾಭವನ್ನು ಸಂಸ್ಥೆಯು ಪಡೆದಿದ್ದು ಸಂಸ್ಥೆಯು ಎ ದರ್ಜೆಗೆ ಕೊಂಡೊಯ್ಯಲಾಗಿದೆ ಅಂತ ಸಹ ಈ ಸಂದರ್ಭದಲ್ಲಿ ಹೇಳಿದರು. ಹಾಗೆಯೇ ನಿರ್ದೇಶಕರಾದಂಥ ಟಿ.ವಿ. ರಾಜುರವರು, ಹಾಗೆಯೇ ತುಮ್ಕೋಸ್ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಮಧು, ಹಾಗೆಯೇ ನಿರ್ದೇಶಕರುಗಳಾದಂತಹ ಗಂಗಾಧರಪ್ಪ, ಎಚ್.ಎಸ್. ಮಂಜುನಾಥ್, ಬಸವರಾಜ್, ರಘು, ಜಗದೀಶ್, ಓಂಕಾರಮೂರ್ತಿ ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಮತ್ತು ಇದು ಮುಗಿದ್ರೆ ಈಗ ಅನೌನ್ಸ್ ಮಾಡಿದ ಮೇಲೆ ಇನ್ನೂ 2 ಫ್ಲೋರ್ ಖಾಲಿ ಇತ್ತು ನಮ್ಮ ಸೂಪರ್ ಮಾರ್ಕೆಟಲ್ಲಿ. ಅದ್ರ ಮೇಲಿನ ಇದರಲ್ಲಿ ಒಂದು ಬಟ್ಟೆ ಅಂಗಡಿ ಮಾಡಿದ್ದೀವಿ. ಬೇರೆಯವ್ರ ಜೊತೆ ಫ್ರಾಂಚೈಸ್ ಮಾಡ್ಕೊಂಡು ಅದು ಸುಮಾರು ಈ ವರ್ಷ 80 ಲಕ್ಷ ಆದಾಯ ಬಂದಿದೆ. ಮುಂದೆ ವರ್ಷ 1.5 crores, 6 ತಿಂಗಳಲ್ಲಿ 80 ಲಕ್ಷ ಬಂದಿದೆ. ಮುಂದೆ ವರ್ಷದಲ್ಲಿ ಸುಮಾರು 1.5 ಕೋಟಿವರೆಗೆ ಆದಾಯ ಅಲ್ಲಿದೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. 1.5 ಕೋಟಿಗೂ ಹೆಚ್ಚಾಗಿ ಆದಾಯ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಮತ್ತು ನಾವು ಇದು ಹಾಕಿದ್ದಾಗಲೇ ಅಡಿಕೆ ಭಾಳ ಗಣನೀಯವಾಗಿ ಸರಿ ಜಾಸ್ತಿ ಬಂದಿದೆ. ಹೋದ ಸರಿ 2,65,000 ಚೀಲ ಬಂದಿತ್ತು. ಈ ಸರಿ 4,20,000 65,000 ಚೀಲ ಬಂದಿತ್ತು. ಬ್ಯಾಗ್ಸ್ ಈ ಸರಿ 4,21,000 ಚೀಲ ಬಂದಿದೆ. 21,000 ಚೀಲ ಬಂದಿದೆ. ಹಾಗಾಗಿ ನಮಗೆ ಕಳೆದ ಸಾರಿ ಭಾಳ ಗೋಡನ್ಗಳದ್ದು ತೊಂದರೆ ಆಯಿತು. ಆ ಕಾರಣಕ್ಕೋಸ್ಕರ ನಾವು ಸಾಗರಪೇಟೆಯಲ್ಲಿ ಗೋಡನ್ ನಿರ್ಮಾಣ ಮಾಡಿ ಅದನ್ನಾಗಲೇ ಉಪಯೋಗಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ವಿ. ಕಳೆದ 8 ತಿಂಗಳಲ್ಲೇ ಅದನ್ನು ನಿರ್ಮಾಣ ಮಾಡಿ ಉಪಯೋಗಿಸ್ತಾ ಇದ್ದೀವಿ. ಇನ್ನು ಓಪನಿಂಗ್ ಸೆರೆಮನಿ ಆಗಬೇಕು. 4 ಅಂತಸ್ತಿನ ಗೋಡನ್ ಸುಮಾರು 70,000 ಚೀಲದಷ್ಟು ಅಲ್ಲಿ ಶೇಖರಣೆ ಮಾಡ್ಬೋದು. ಅದರ ನಂತರ ಅಷ್ಟು ಮಾಡಿದ್ರು ಕೂಡ ಸಾಕಾಗಲ್ಲ. ನಿಮಗೆಲ್ಲ ಗೊತ್ತಿರೋಂಗೆ ಕಳೆದ ಸಾಲಿನಲ್ಲಿ ಈ ತಾಲೂಕಲ್ಲಿರೋ ಎಲ್ಲ ಗೋಡನ್ ಬಾಡಿಗೆ ತಗೊಂಡು ಕೂಡ ಸಾಕಾಗೋದಕ್ಕೆ ರೋಡಲ್ಲೇ ಅಡಿಕೆ ಬಿಟ್ಟಿದ್ದು ನಿಮಗೆಲ್ಲ ಗೊತ್ತಿದೆ. ರೋಡಲ್ಲೇ ಕವರ್ ಮಾಡಿಬಿಟ್ಟು ಕೆಳಗೆ ಸೈಡಿನೆಲ್ಲ ಕವರ್ ಮಾಡಿಬಿಟ್ಟು ಅಡಿಕೆ ಬಿಟ್ಟು 3 ವರ್ಷ ಮೇಂಟೈನ್ ಮಾಡಿದ್ದೀವಿ. ಈ ಕಾರಣಕ್ಕೋಸ್ಕರ ಈ ಬರೋ ವರ್ಷಕ್ಕೆ ಆಗಸ್ಟಿಂದ ಸೀಸನ್ ಸ್ಟಾರ್ಟ್ ಆಗುತ್ತೋ ಆ ಸೀಸನ್ಗೆ ಗೋಡನ್ ಬೇಕಾಗಿದೆ. ಅದಕ್ಕೋಸ್ಕರನೇ ಗೋಡನ್ ಕಟ್ಟಬೇಕು ಅಂತಂತೇಳಿ ಹೊಳಲ್ಕೆರೆಯಲ್ಲಿ ಒಂದು ಸೈಟು ಒಂದು 3/4 ಎಕರೆ 28 ಸ್ಕ್ವೇರ್ ಫೀಟ್ 28 ಅಲ್ಲ 25,000 ಸ್ಕ್ವೇರ್ ಫೀಟ್ ಅಷ್ಟು APMC ಜಾಗ ತಗೊಂಡು ಬಿಲ್ಡಿಂಗ್ ಶುರುವಾಗಿದೆ ಆಗಲೇ. APMCಯಲ್ಲಿ ಕಾಕ್ನೂರಲ್ಲಿ 3 ಎಕರೆ ಲ್ಯಾಂಡ್ 3 ಕೋಟಿ ರೂಪಾಯಿ ನಿಧಿ ತಗೊಂಡು ಅಲ್ಲೂ ಕೂಡ ಸುಮಾರು ಒಂದು 12ರಿಂದ 15 ಕೋಟಿವರೆಗೆ ಒಂದು ಗೋಡನ್ ಶುರು ಆಗ್ತಾಯಿದೆ ಇನ್ನೊಂದು ತಿಂಗಳಲ್ಲಿ. ಕಾರ್ಪೊರೇಟರು 3 ಎಕರೆ ಲ್ಯಾಂಡ್ ಜಮೀನು ತಗೊಂಡು ಸುಮಾರು 12ರಿಂದ 15 ಕೋಟಿವರೆಗೆ 1.5 ಲಕ್ಷ ಚೀಲ 1.5ರಿಂದ 2 ಲಕ್ಷ ಚೀಲ ಹಿಡಿಯುವಷ್ಟೊಂದು ಗೋಡನ್ ನಿರ್ಮಾಣ ಮಾಡ್ತಾಯಿದ್ದೀವಿ. ಇದು ಹೊರತಾಗಿ ಹೊಳಲ್ಕೆರೆಯಲ್ಲೂ ಕೂಡ ಒಂದು ಸೂಪರ್ ಮಾರ್ಕೆಟು ಒಂದು ಚಿಕ್ಕದಾಗಿತ್ತು ಮೊದಲು 2019ನೇ ಇಸ್ವಿಯಲ್ಲಿ ಓಪನ್ ಆಗಿರುವಂಥದ್ದು. ಕಳೆದ ತಿಂಗಳಲ್ಲಿ ಅದು ಕೂಡ ರಿನೋವೇಷನ್ ಹೊಸದು ದೊಡ್ಡದಾಗಿ ಮಾಡಿದ್ದೀವಿ. ಅದು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ರೋಡಲ್ಲಿ ಮೈನ್ ರೋಡಲ್ಲೇ ಕಾಣುತ್ತೆ. ಅದರಲ್ಲೂ ಕೂಡ ಮುಂದೆ ವರ್ಷ ಸುಮಾರು 1 ಕೋಟಿಯಷ್ಟು ಆದಾಯನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದ್ರಾಗ ಎಲ್ಲದೆಲ್ಲ ನಿಮ್ಗೆ ತಿಳಿದು ನೋಟ್ ಮಾಡ್ತಾ ವಿಶೇಷ ಏನಪ್ಪ ಅಂತ ಹೇಳಿದರೆ ಈ ಸಾರಿ ಗೊಬ್ಬರ ಸುಮಾರೊಂದು
7-8 ಸಾವಿರ ಟನ್ವರೆಗೆ ಸ್ಟಾಕ್ ಮಾಡಿದ್ವಿ. ರೇಟು ಸಿಕ್ಕಾಪಟ್ಟೆ ರೈಸ್ ಆಯಿತು. ಸುಮಾರು 25-30% ಕಡಿಮೆ ರೇಟಲ್ಲಿ 3,500 ಟನ್ನಷ್ಟು ಗೊಬ್ಬರ ನಾವು ಕೊಟ್ಟಿದ್ವಿ. ಸುಮಾರು 2,000 ರೂಪಾಯಿ ಗೊಬ್ಬರ ಎಲ್ಲ 1,500 ರೂಪಾಯಿ ಹಳೆ ರೇಟಿಗೆ. ಅಂದರೆ ಸಹಕಾರಿ ತತ್ವದ ಇದೆ, ರೈತನಿಗೆ ಏನು ಅನುಕೂಲ ಮಾಡಬೇಕು. 3,500 ಟನ್ನು ಸುಮಾರು 12-12.5 ಕೋಟಿ ರೂಪಾಯಿ. ಇದನ್ನೇನಾದ್ರು ಹೊರಗೆ ಮಾರಿದರೆ ಅಥವಾ ಬೇರೆ ಸಮಯದಲ್ಲಿ ಮಾಡಿದರೆ 3 ಕೋಟಿ ರೂಪಾಯಿ ಲಾಭ ಜಾಸ್ತಿ ಬರ್ತಿತ್ತು. ಹೊಸ ರೇಟಿಗೆ ಮಾರಿದ್ರೆ ರೇಟ್ ರೈಸ್ ಆಗ್ತಾ ಬಂತು. ಸುಮಾರು 600-700 ರೂಪಾಯಿ ರೈಸ್ ಆಯಿತು. ಅಷ್ಟು ನಾವು ಹೊಸ ರೇಟಿಗೆ ಮಾರಿದರೆ ಸುಮಾರು 3-4 ಕೋಟಿ ರೂಪಾಯಿ ಆದಾಯ ಜಾಸ್ತಿ ಬರ್ತಿತ್ತು. ಆದರೂ ಕೂಡ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಏನು ರೇಟಿಗೆ ಬರುತ್ತೋ ಅದೇ ರೇಟಿಗೆ ಮಾರಿ ರೈತರಿಗೆ ಅನುಕೂಲ ಆಗಿದೆ. ಖಾಲಿ ಆಯಿತು. ನಾವೆಲ್ಲರೂ ಕಳೆದ 5 ವರ್ಷದಲ್ಲಿ ನಮ್ಮ ಸೊಸೈಟಿ ಬಿ ಗ್ರೇಡ್ಗೆ ಹೋಗಿತ್ತು. ಮತ್ತೆ ಈ ವರ್ಷದಿಂದ ಎ ಗ್ರೇಡಿಗೆ ಬಂದಿದೆ. ಬಿ ಗ್ರೇಡ್ ಎ ಪ್ಲಸ್ ಆಗಿದೆ. ಎ ಗ್ರೇಡಿಗೆ ಬಂದಿದೆ, ಎ ಪ್ಲಸ್ ಅಲ್ಲ. ಎಲ್ಲ ಬ್ರ್ಯಾಂಚ್ಗಳಲ್ಲೂ ಕೂಡ ಒಂದೊಂದು ಪೆಟ್ರೋಲ್ ಬಂಕ್ ಮಾಡಬೇಕು. ಈಗಾಗಲೇ 4 ಪೆಟ್ರೋಲ್ ಬಂಕ್ ಸ್ಯಾಂಕ್ಷನ್ ಆಗಿದೆ, ಕೆಲಸ ಶುರು ಆಗಬೇಕಾಗಿದೆ. 4 ಪೆಟ್ರೋಲ್ ಬಂಕ್ ಸ್ಯಾಂಕ್ಷನ್ ಆಗಿದೆ. ಹೊಳಲ್ಕೆರೆ, ಚನ್ನಗಿರಿ, ಸಂತೆಬೆನ್ನೂರು, ಸಾಗರಪೇಟೆ 4 ಆಗಲೇ ಅಪ್ರೂವ್ ಸ್ಯಾಂಕ್ಷನ್ ಆಗಿದೆ. ಅದು ಕೆಲಸ ಶುರು ಮಾಡಬೇಕು. ಇವ್ರು ನೋಡ್ಕೊಂಡು ಮುಂದಿನಲ್ಲಿ ಇನ್ನೂ ಒಂದು 5 ಮಾಡಬೇಕು ಅಂತ ಇದ್ದೀವಿ. ನೆಕ್ಸ್ಟ್ ಒಂದು 2 ಸೂಪರ್ ಮಾರ್ಕೆಟ್ ಇದೆ ಆಲ್ರೆಡಿ. ಇನ್ನೊಂದು 2 ತಿಂಗಳಲ್ಲಿ ಸಾಗರಪೇಟೆ ಮತ್ತು ನೆಕ್ಸ್ಟ್ ಸಂತೆಬೆನ್ನೂರು ಶುರು ಆಗ್ತಾ ಇದೆ. ಅವು ಕೂಡ ಒಂದು 10 ಸೂಪರ್ ಮಾರ್ಕೆಟ್ ಮಾಡಬೇಕು ಅಂತ ಇದ್ದೀವಿ. ಕಡೂರಲ್ಲಿ ಹೊಸದಾಗಿ ಸೇಲ್ಸ್ ಸೆಕ್ಷನ್ ಶುರು ಮಾಡಿ, ಅಗ್ರಿ ಸೇಲ್ಸ್ ಶುರು ಮಾಡಬೇಕು ಅಂತ ಮಾಡಿದ್ವಿ. ಇದೆಲ್ಲದ ಹೊರತಾಗಿ ಕೂಡ ಮಹಾಮಂಡಲದ ಮುಖಾಂತರ ಎಲ್ಲ ಅಡಿಕೆ ಸಹಕಾರಿ ಸಂಘಗಳು ಸೇರಿಕೊಂಡು ಆ ಮಹಾಮಂಡಲ ಅಂತ ಮಾಡ್ಕೊಂಡು ಮಹಾಮಂಡಲದ ಮುಖಾಂತರ ಅರೇ ಜ್ಞಾನೇಂದ್ರ ಅವರು ಅಧ್ಯಕ್ಷರಿದ್ದಾರೆ. ಏನು ಈಗ ಅಡಿಕೆ ಮಹಾರಾಷ್ಟ್ರದಲ್ಲಿ ಲಾರಿಗಳನ್ನ ಹಿಡಿತಿದ್ದಾರೆ ಅನ್ನೋ ಒಂದು ಪ್ರಪಗಂಡ ಇದೆಯೋ ಆ ವಿಚಾರವಾಗಿ ಡೆಲ್ಲಿಯಲ್ಲಿ ಸಂಬಂಧಪಟ್ಟ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ನವ್ರನ್ನ ಫಡ್ನವೀಸ್ ಅವ್ರ ಗಮನಕ್ಕೆ ತಂದಿದ್ದೀವಿ. ಸೆಟೆಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇದಲ್ಲದೇನೂ ಕೂಡ ನಿರಂತರವಾಗಿ ಏನು ಅಡಿಕೆ ಇಂಪೋರ್ಟ್ ಆಗ್ತಿದೆ ಅದು ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟ ಮಂತ್ರಾಲಯಕ್ಕೆ ಗಮನಕ್ಕೆ ತಗೊಂಬಂದು ಅದನ್ನು ಕಂಟ್ರೋಲ್ ಮಾಡೋದು ಕೂಡ ನಿರಂತರವಾಗಿ ನಡೀತಾ ಇದೆ. ಅದಕ್ಕೋಸ್ಕರ ಕಳೆದ ಸಾರಿ ಇವರು ಕಾಮರ್ಸ್ ಮಂತ್ರಿ ಪಿಯೂಷ್ ಗೋಯಲ್ ಅವ್ರ ಕಾಂಟ್ರಾಕ್ಟ್ ಕಂಡುಬಿಟ್ಟು ಮಿನಿಮಮ್ ಇಂಪೋರ್ಟ್ ಪ್ರೈಸ್ನ ಈಗ 350 ರೂಪಾಯಿ ಇದೆ, ಅದು 450 ರೂಪಾಯಿ ಮಾಡಿರಿ ಅಂತ ಕೇಳಿದ್ದೀವಿ. 450 ರೂಪಾಯಿ ಮಾಡಿದರೆ ಇಂಪೋರ್ಟ್ ಮಾಡಬೇಕಾದ್ರೆ 450 ರೂಪಾಯಿಗಿಂತ ಕಡಿಮೆ ಇಂಪೋರ್ಟ್ ಮಾಡೋಕ್ಕೆ ಬರೋಲ್ಲ. ಅದು ಮಿನಿಮಮ್ 450 ರೂಪಾಯಿ ಬಿಲ್ ಮಾಡ್ಕೊಂಡು ಬರಬೇಕಾಗುತ್ತೆ ಅನ್ನೋ ದೃಷ್ಟಿಯಿಂದ. ಮತ್ತು ಅಡಿಕೆಗೆ ಆರೋಗ್ಯಕ್ಕೆ ಹಾನಿಕರ ಅಂತ ಏನು ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆಯೋ ಇದು ನಿರಂತರವಾಗಿ ನಮ್ಮದು ಅದ್ರ ವಿರುದ್ಧವಾಗಿ ಹೋರಾಟ ಇದೆ. ಕಳೆದ ತಿಂಗಳಲ್ಲಿ ಕೇಂದ್ರೀಯ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀವಿ. ಅದು ಕೂಡ ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ. ಸುಮಾರು 40% ಇನ್ವೆಸ್ಟಿಗೇಷನ್ ಆಗಿದೆ. ಅದು ಈಗ ಫೈನಲ್ಲಾಗೆ ಈ ಸಲೈವ ತಗೊಂಡು ಶಾಂಪಲ್ಸ್ಗಳು ಕಲೆಕ್ಟ್ ಮಾಡಿ ಮಾಡ್ತಾರೆ, ಆ ಸ್ಟೇಜಲ್ಲಿದೆ. ಅದು ಕೂಡ ಮುಂದುವರಿತಾ ಇದೆ. ಮತ್ತೇನು ಸರ್?